ಸಾಕು ಬಿಡಿ, ಇನ್ನು ಮಿಕ್ಕಿದರ್ಧ ನಾಳೆ ಕೇಳ್ತೀನಿ. ಇರಲಿ ಪರವಾಗಿಲ್ಲ, ನಾಳೆ ಹೇಳಿರಂತೆ. ಏನು ಕಾವ್ಯ, ನಾಳೆ ಹೇಳು ಅಂತ ಇದೆಯಾ? ನನ್ನ ಫ್ರೆಂಡ್ ಯಾರೋ ಸ್ಟೋರಿ ಹೇಳ್ತಿದ್ದ, ಪ್ರಸನ್ನ ಸರ್, ಸಾಕು ಇನ್ನು ಅರ್ಧ ಹೇಳಿದ, ನಾಳೆ ಇನ್ನು ಅರ್ಧ ಹೇಳು ಅಂತ ಹೇಳಿದೆ. ನೀನು ಅರ್ಧಂಬರ್ಧ ಕೇಳೋದ್ರಿಂದನೂ ಒಂದು ಎಫೆಕ್ಟ್ ಇದೆ. ಏನು ಗೊತ್ತಾ? ಏನು ಹೇಳಿ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಎಕ್ಸಾಂಪಲ್ ಕೇಳಿಸ್ಕೊಂಡ್ಮೇಲೆ ಪೂರ್ತಿ ಸ್ಟೋರಿ ಕೇಳ್ತೀಯ ಇನ್ಮೇಲಿಂದ ನೀನು. ಏನು ಎಕ್ಸಾಂಪಲ್? ಅಭಿಮನ್ಯು ಅವ್ರ ಅಮ್ಮನ ಹೊಟ್ಟೆಯೊಳಗಿದ್ದಾಗ ಕೃಷ್ಣ ಸ್ಟೋರಿ ಹೇಳ್ತಾ ಇರ್ತಾರೆ. ಏನು ಸ್ಟೋರಿ ಅಂದರೆ ಚಕ್ರವ್ಯೂಹನ ಹೆಂಗೆ ಭೇದಿಸ್ಬೇಕು, ಚಕ್ರವ್ಯೂಹ ಅಂದರೆ ಏನು ಅಂತ ಹೇಳ್ತಾ ಇರ್ತಾರೆ. ಆಗ ಮಗು ಒಳಗಡೆ ಹೊಟ್ಟೆಯಲ್ಲಿದ್ದಾಗ ಕೇಳಿಸ್ಕೊತಾ ಇರುತ್ತೆ. ಅದು ಚಕ್ರವ್ಯೂಹ ಎಂಟ್ರಿ ಆಗೋದನ್ನ ಏನು ಅಂತ ಅಲ್ಲಿವರೆಗೂ ಕೇಳಿಸ್ಕೊಂಡಿರುತ್ತೆ. ಆದರೆ ಆಗ ಮಲ್ಕೊಬಿಡ್ತಾರೆ ಅವ್ರ ತಾಯಿ. ಮಲ್ಕೊಂಡಾಗ ಮಗು ಕೇಳಿಸಲ್ಲ ಚಕ್ರವ್ಯೂಹನ ಹೆಂಗೆ ಭೇದಿಸ್ಬೇಕು ಅಂತ. ಅದಕ್ಕೆ ಅದು ಅವಾಗ ಮುಂದೆ ಏನಾಗುತ್ತೆ ಅಂದರೆ ಚಕ್ರವ್ಯೂಹ ಒಳಗಡೆ ಹೋಗೋದನ್ನ ಕೇಳಿಸ್ಕೊತಾರೆ, ಚಕ್ರವ್ಯೂಹದಿಂದ ಆಚೆ ಬರೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಈ ಅರ್ಧಂಬರ್ಧ ಸ್ಟೋರಿಯಿಂದಾಗಿ ಮುಂದೆ ಆಗ ಮಹಾಭಾರತ ಯುದ್ಧದ ಟೈಮಲ್ಲಿ ಅಭಿಮನ್ಯು ಚಕ್ರವ್ಯೂಹ ಒಳಗಡೆ ಹೋಗ್ತಾರೆ, ಆದರೆ ಆಚೆ ಬರಲ್ಲ. ಅಲ್ಲಿಗೆ ಅವ್ರ ಸಂಹಾರ ಆಗ್ಬಿಡುತ್ತೆ. ಹೌದು, ಇದಕ್ಕಾಗಿ ಅರ್ಧಂಬರ್ಧ ಸ್ಟೋರಿ ಕೇಳಿಸ್ಕೋಬಾರ್ದು. ಓಕೆ, ಇನ್ಮೇಲೆ ನಾನು ಫುಲ್ ಸ್ಟೋರಿನೇ ಕೇಳಿಸ್ಕೊತೀನಿ. ಹೌದು, ಕರೆಕ್ಟ್. ಥ್ಯಾಂಕ್ ಯು. ವೆಲ್ಕಮ್.